ಅಕ್ಕಿಯಿಂದ ನಾವು ನಮ್ಮ ಅನೇಕ ಸಮಸ್ಯೆಗಳನ್ನು ನಿವಾರಿಸಿಕೊಳ್ಳಬಹುದು. ಅಕ್ಕಿಯಿಂದ ನಮ್ಮ ಸಮಸ್ಯೆಗಳು ಪರಿಹಾರವಾಗುತ್ತದೆ. ಈ ಸಮಸ್ಯೆಗಳಿಂದ ಪರಿಹಾರವನ್ನು ಪಡೆದುಕೊಳ್ಳಲು ಅಕ್ಕಿಯಿಂದ ಈ ಕೆಲಸಗಳನ್ನು ಮಾಡಬಹುದು. ಇದು ನಿಮ್ಮನ್ನು ಸಾಕಷ್ಟು ಸಮಸ್ಯೆಗಳಿಂದ ಮುಕ್ತರನ್ನಾಗಿಸುತ್ತದೆ. ದೇವರ ಪೂಜೆಯಲ್ಲಿ ಅಕ್ಕಿ ಬಹಳ ಮುಖ್ಯವಾದ ಅಂಶವಾಗಿದೆ. ಅಕ್ಕಿಯನ್ನು ವಿವಿಧ ರೀತಿಯಲ್ಲಿ ಬಳಸುವುದರಿಂದ ನಿಮ್ಮ ಜೀವನದಲ್ಲಿ ಕಷ್ಟಗಳನ್ನು ನಿವಾರಿಸಿಕೊಳ್ಳಬಹುದು. ಅಕ್ಕಿಯಿಂದ ನಾವು ನಮ್ಮ ಸಮಸ್ಯೆಗಳಿಗೆ ಹೇಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು ಎಂದು ನೋಡೋಣ. ಹಳದಿ ಅಕ್ಕಿಯಿಂದ ಹೀಗೆ ಮಾಡಿ. ಶುಕ್ರವಾರ 21 ಹಳದಿ ಅಕ್ಕಿಯನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿಕೊಳ್ಳಿ. ಈಗ ಆ ಗಂಟನ್ನು ಲಕ್ಷ್ಮೀ ದೇವಿಯ ಪಾದಕ್ಕೆ ಅರ್ಪಿಸಿ. ತದನಂತರ ಪೂಜೆ ಮಾಡಿ ಅದನ್ನು ನೀವು ಹಣ ಇಡುವ ಸ್ಥಳದಲ್ಲಿ ಅಥವಾ ನಿಮ್ಮ ಪರ್ಸ್ನಲ್ಲಿ ಇಟ್ಟುಕೊಳ್ಳಿ. ಇದು ಹಣದ ಕೊರತೆಯನ್ನು ತಡೆಯುತ್ತದೆ ಮತ್ತು ಒತ್ತಡವನ್ನು ನಿವಾರಿಸುತ್ತದೆ ಎನ್ನುವ ನಂಬಿಕೆ ಇದೆ. ಅಕ್ಕಿ ಮತ್ತು ಚಂದ್ರನ ಸಂಬಂಧ. ಅಕ್ಕಿ ಚಂದ್ರನ ಸಂಕೇತವಾಗಿದೆ. ಇದು ಶುಕ್ರನನ್ನು ಪ್ರತಿನಿಧಿಸುತ್ತದೆ. ಮಾನಸಿಕ ನೆಮ್ಮದಿಗಾಗಿ ಹುಣ್ಣಿಮೆಯಂದು ನೀರಿಗೆ ಅಕ್ಕಿ ಹಾಕಿ ಚಂದ್ರನಿಗೆ ಅರ್ಪಿಸಿ. ಹಾಗೆಯೇ ಶಿವನಿಗೆ ಒಂದು ಇಡೀ ತುಂಡಾದ ಅಕ್ಕಿಯನ್ನು ಅರ್ಪಿಸಿ. ಇದರಿಂದ ಎಲ್ಲ ಮಾನಸಿಕ ಸಮಸ್ಯೆ ದೂರವಾಗುತ್ತದೆ ಹಾಗೂ ನಿಮ್ಮ ಮನೆಯಲ್ಲಿ ಸಂತೋಷದ ವಾತಾವರಣ ಸೃಷ್ಟಿಯಾಗುತ್ತದೆ. ಶನಿ ದೋಷದ ಮುಕ್ತಿಗಾಗಿ ಅಮಾವಾಸ್ಯೆ, ಪೂರ್ಣಿಮೆ ಅಥವಾ ಶನಿವಾರದಂದು ಕೆರೆ ಅಥವಾ ಕೊಳದಲ್ಲಿರುವ ಮೀನುಗಳಿಗೆ ಒಂದು ಇಡೀ ಅಕ್ಕಿಯನ್ನು ತಿನ್ನಲು ನೀಡಬೇಕು. ಇದು ಶನಿಯಿಂದ ಉಂಟಾಗುವ ದೋಷಗಳಿಂದ ನಿಮಗೆ ಪರಿಹಾರವನ್ನು ನೀಡುತ್ತದೆ. ಪತಿ ಪತ್ನಿಯಲ್ಲಿ ಶಾಂತಿಗಾಗಿ ಗುರುವಾರದ ದಿನದಂದು ಸಿಹಿಯಾದ ಹಳದಿ ಅನ್ನವನ್ನು ತಯಾರಿಸಿ ಅದನ್ನು ಲಕ್ಷ್ಮೀನಾರಾಯಣನಿಗೆ ಅರ್ಪಿಸಬೇಕು. ಇದು ನಿಮ್ಮ ವೈವಾಹಿಕ ಜೀವನದಲ್ಲಿ ನಡೆಯುತ್ತಿರುವ ಸಮಸ್ಯೆಗಳಿಂದ ನಿಮ್ಮನ್ನು ಮುಕ್ತಗೊಳಿಸುತ್ತದೆ. ದಾಂಪತ್ಯ ಜೀವನದಲ್ಲಿ ಎದುರಾಗುವ ಅಡೆತಡೆಗಳು ದೂರವಾಗುತ್ತದೆ. ಥ್ಯಾಂಕ್ಸ್ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.